ನಿನ್ನೆ ಬಿದ್ದಂತಹ ಮಳೆ. ಸೊ ನೋಡಿ, ಕೆರೆ ಸ್ವಲ್ಪ ತುಂಬೋಗಿದೆ, ಕಾಣಿಸ್ತಾ ಇದೆಯಾ? ಎಸ್, ನಮಗೆ ಈ ಮಳೆ ತುಂಬ ಅವಶ್ಯಕತೆ ಇತ್ತು. ಸೊ ಅದನ್ನೆಲ್ಲ ನೋಡೋದಾದರೆ ಈ ಮಳೆಯ ಪ್ರಯುಕ್ತ ಒಂದು ವಿಶೇಷವಾದ ಮಾಹಿತಿ ನೀಡ್ತೀನಿ ನೋಡಿ. ಈ ಸ್ಥಳದಲ್ಲಿ ತುಂಬ ಅಪಘಾತಗಳಾಗಿವೆ. ಯಾಕೆ ಅಂತಂದರೆ ಬರ್ತಕ್ಕಂಥ ವಾಹನಗಳು, ಕಾರ್ನವರಾಗಲಿ ಬಸ್ನವರಾಗಲಿ ಏನು ಮಾಡ್ತಾರೆ, ಇಲ್ಲಿ ಬಂದು ಹಿಂಗೇ ಬಂದು ಈ ಗುಂಡಿನ ತಪ್ಪಿಸ್ತಾರೆ. ಸೊ ರೀಸೆಂಟಾಗಿ ಆಗಿರ್ತಕ್ಕಂಥ ವಾಹನ ಗುಂಡಿ ತಪ್ಪಿಸಲು ಹೋಗಿ ಕಾರ್ನವರು ಬೈಕ್ಗೆ ಗುದ್ದಿದ ಪರಿಣಾಮ ಹುಡುಗನ ಕಾಲು ಮುರಿದೋಗಿದೆ. ಸೊ ಈಗಾಗಲೇ ಪ್ರೆಸೆಂಟು ಆ ಹುಡುಗನಿಗೆ ಟ್ರೀಟ್ಮೆಂಟನ್ನು ಆ ಕಾರ್ನವರೇ ಕೊಡಿಸ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಈ ಜಾಗದಲ್ಲಿ ಈ ಗುಂಡಿ ತಪ್ಪಿಸಲು ಅನಾಹುತ ಅಪಘಾತಗಳ ಮಾಡ್ಕೋಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾ, ಸೊ ಇವತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಮಳೆ ಯಾವ ರೀತಿ ಆಗಿದೆ ಅಂತಕ್ಕಂಥ ಒಂದು ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಒಂದು ಲೆವೆಲ್ಗೆ ನೋಡ್ರಿ ಒಂದೇ ನಿಮಿಷ, ಈ ಅವ್ಯವಸ್ಥೆ ನೋಡಲೇಬೇಕು ನೀವು. ಇದನ್ನ ತೋರಿಸ್ತಾ ಹೋಗ್ಬಿಟ್ರೆ ನನ್ನಂಥ ಮೂರ್ಖ ಮುಟ್ಟಾಳ ಯಾರೂ ಇಲ್ಲ ಅನ್ಕೋತೀನಿ. ನಿಮ್ಮ ಒಂದು ಒಳಿತಿಗಾಗಿ ನಾನು ಈ ಥರ ತೋರಿಸ್ತೀನಿ. ಸ್ವಲ್ಪ ಯಾಮಾರಿದ್ರೆ ಏನಾಗುತ್ತೆ ಅನ್ನೋಕ್ಕೆ ನೋಡಿ, ಇಲ್ಲೊಂದು ಉದಾಹರಣೆ ನೋಡಿ. ಹೆಂಗೆ ಯಾವ ಗಾಡಿ ಇದು, ಯಾವುದಿರ್ಬೋದು, ಬೈಕಾ ಕಾರಾ? ಓ ಕಾರೇ ನೋಡಿ. ಇಲ್ಲಿ ಒಂದು ಚೂರು ಮುಂದಕ್ಕೆ ಹೋಗ್ಯಾರೆ, ಸೀದಾ ಹೊರಟಾಯ್ತಿದ, ಅರ್ಥ ಆಯ್ತಾ? ಸೊ ಈ ಕಾರಣಕ್ಕೋಸ್ಕರ ನಾನು ಆಗಾಗ ಹೇಳ್ತಾ ಇರ್ತೀನಿ, ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ ಅಂತ. ಸೊ ಈ ರೀತಿ ಹೇಳಿದ್ರೆ ಕೆಲವು ಹುರ್ಕಂತವೆಲ್ಲ ಏನು ಮಾಡೋದು, ಹುರ್ಕೊಳ್ಳಿ ಅಷ್ಟೇ, ಏನು ಮಾಡೋದು. ಓ ಈ ಕಡೆ ಸ್ವಲ್ಪ ಮಳೆ ಕಡಿಮೆ ಗುರು, ನಮ್ಮ ಕಡೆ ಪರವಾಗಿಲ್ಲ, ಮಳೆ ಚೆನ್ನಾಗಾಗಿದೆ ಕೌದಳ್ಳಿಲಿ. ಸೊ ಇಲ್ಲಿ ಸಂತೆಕಾನಿಲಿ ಸ್ವಲ್ಪ ಕಡಿಮೆನೇ, ಅಂದರೆ ಭೂಮಿಯೆಲ್ಲ ಅಷ್ಟು ಬರಡಾಗ್ಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ಭೂಮಿ ತಂಪಾಗಿದೆ. ಸೊ ಇದು ನಮಗೆ ಖುಷಿ ಕೊಡ್ತಕ್ಕಂಥ ವಿಚಾರ. ಯಾಕೆ ಅಂತಂದರೆ ನಮ್ಮ ಭಾಗದ ಏನು ಎಲ್ಲ ಈ ಒಂದು ಅರಣ್ಯ ಪ್ರದೇಶಗಳು ಕಂಗೆಟ್ಟೋಗ್ಬಿಟ್ಟಿತ್ತು, ಎಲ್ಲ ಒಣಗಿ ನೋಡಿ. ಜಸ್ಟ್ ಇನ್ನೊಂದು 10 ದಿನ ಆಗಲೇ ಈ ನಮ್ಮ ಏನು ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಹಸಿರಿನಿಂದ ಕಣ್ಗೊಳಿಸುತ್ತೆ. ಸೊ ಆ ವಿಡಿಯೋನ ನಾನು ಪ್ಲೇ ಮಾಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೊ ದಯವಿಟ್ಟು ವಾಹನ ಸವಾರರು ಜೋಪಾನ, ಅರ್ಥ ಆಯ್ತಾ? ಸೊ ನಾವು ನಿಧಾನಕ್ಕೆ ಹೋಗಿದ್ರೆ ರಸ್ತೆ ಇರೋದೇ ಆಕ್ಸಿಡೆಂಟ್ ಆಗೋಕ್ಕೆ ಅಂತ ಒಬ್ಬರು ಕಿತ್ತೋದವರು, ಒಂಥರ ತಲೆಕೆ ಇಟ್ಟವರು, ಒಂದು ಸ್ವಲ್ಪ ಹುಚ್ಚು ಬೆಪ್ಪಿ ಹಿಡ್ದವರು ಹಂಗೆ ಕಮೆಂಟ್ ಹಾಕ್ತಾರೆ. ಏನೂ ಮಾಡೋಕ್ಕಲ್ಲ ಅಂತ, ಕಿತ್ತೋದವಕ್ಕೆ ಏನು ಹೇಳೋಕ್ಕಾಗಲ್ಲ. ಸೊ ನೀವೇನಾದ್ರು ಹೇಳೋಕ್ಕೆ ನೋಡಿ, ಒಂದು ಲೆವೆಲ್ಗೆ ನಮ್ಮ ಏನು ಈ ಮಲೆಮಹದೇಶ್ವರ ಬೆಟ್ಟದ ಅರಣ್ಯ ಪ್ರದೇಶಗಳು ಸಂಭ್ರಮಿಸ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ನೋಡಿ, ಇನ್ನೂ ಬೇಕು ಮಳೆ, ಇನ್ನೂ ಒಂದು 4-5 ಮಳೆ ಆಗ್ಬಿಟ್ರೆ ತುಂಬ ಚೆನ್ನಾಗಿರ್ತದೆ. ಇನ್ನೂ ಮಳೆ ಬೇಕು. ಅವೇಸ್ ಹೇಗಿದೆ ನಮ್ಮ ಪುಣ್ಯಕ್ಷೇತ್ರ? ಸೊ ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಒಂದಷ್ಟು ಮರಗಳೆಲ್ಲ ಒಣಗೋಗಿದೆ, ಒಂದಷ್ಟು ಹಸಿರು ಕಚ್ಕೊಂಡಿದೆ. ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಬೇಸಿಗೆ ಹಂಗಿತ್ತು. ಸೊ ಈಗ ಆಲ್ಮೋಸ್ಟ್ ಬೇಸಿಗೆ ಮುಕ್ತಾಯದ ಒಂದು ಸಮಯ. ನಮ್ಮ ಈ ಭಾಗ ಎಲ್ಲ ತುಂಬ ಚೆನ್ನಾಗಿ ಮಳೆಯಾಗಿದೆ. ನಾನು ಬಹು ನಿರೀಕ್ಷೆ ಮಾಡ್ತಕ್ಕಂಥ ಸ್ಥಳ ಬಂದು ನೋಡಿ ಈ ಸ್ಥಳ. ಯಾಕಂದರೆ ಇಲ್ಲಿ ಪ್ರಾಣಿಗಳಿಗೆ ನೀರಿನ ಅವಶ್ಯಕತೆ ತುಂಬ ಇತ್ತು. ಸದ್ಯಕ್ಕೆ ಆ ಒಂದು ಸಮಸ್ಯೆ ಖಂಡಿತವಾಗ್ಲೂ ನೀಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನೋಡಿ, ಈ ಪ್ರದೇಶ ಏನಿದೆ ಇಲ್ಲಿ ನೀರು ಪ್ರಾಣಿಗಳಿಗೆ ತುಂಬ ಅವಶ್ಯಕತೆ ಇದೆ, ಅರ್ಥ ಆಯ್ತಾ? ಭಾಳ ಕಷ್ಟಪಡ್ತಿದ್ವು. ನೋಡಿ, ನೀರು ಹೆಚ್ಚಾಗಿ ಸಿಕ್ಬಿಟ್ರೆ ಈ ಸ್ಥಳಕ್ಕೆ ಯಾವ ಪ್ರಾಣಿನೂ ಬರಲ್ಲ. ಯಾಕೆಂತಂದರೆ ಅವು ಅಲ್ಲೇ ಅವು ಇರ್ತಕ್ಕಂಥ ಸ್ಥಳಗಳಲ್ಲೇ ನೀರು ಕುಡ್ಕೊಂಡು ಆರಾಮಾಗಿರ್ತವೆ. ಇಲ್ಲಾಂದ್ರೆ ಎಲ್ಲ ಪ್ರಾಣಿಗಳು ಇದೊಂದು ಜಾಗಕ್ಕೆ ಅವಲಂಬಿತ ಆಗ್ತವೆ. ಸೊ ಆ ರೀತಿ ಆಗಬಾರ್ದು ಅಂದರೆ ಮುಂದಿನ ದಿವಸ ಈ ಥರ ಎಲ್ಲ ಹೂಳೆಲ್ಲ ಎತ್ತಿಸ್ಬೇಕು ಅಂತ ಒಂದು ಮನವಿ ಮಾಡ್ತೀನಿ. ಸೊ ಸುಮಾರು ಅಲ್ಲೂ ಸಹ ಅದೇ ಥರ ಒಂದು ಚೆಕ್ ಡ್ಯಾಮ್ ಇದೆ. ಆ ಚೆಕ್ ಡ್ಯಾಮ್ ಮಾಡಿರೋ ಉದ್ದೇಶ ಏನಂತವೇ ಅರ್ಥ ಆಯ್ತಿಲ್ಲ. ಯಾಕಂದರೆ ಅಲ್ಲಿ ಹೂಳು ಎತ್ಸೋದೇ ಇಲ್ಲ, ಹಂಗೆ ಬಿಟ್ಬಿಟ್ಟವ್ರೆ. ಸೊ ಆ ಹೂಳೆಲ್ಲ ಎತ್ತಿಸ್ರೆ ಒಂದಷ್ಟು ನೀರು ಸ್ಟೇ ಆಗುತ್ತೆ, ಆ ಭೂಪ್ರದೇಶ ನೀರನ್ನು ಎಳ್ಕೊಳ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನದೊಂದು ರಿಕ್ವೆಸ್ಟ್. ಅನ್ಯಾಯವಾಗಿ ನೀರು ಹರಿದು
ಎಲ್ಲ ಹೋಗಿ ಮೇಟೂರು ಡ್ಯಾಮ್ ಸೇರ್ಕೊಳ್ತದೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಚೆಕ್ ಡ್ಯಾಮಲ್ಲಿರ್ತಕ್ಕಂಥ ಹೂಳನ್ನು ಎತ್ತಿಸಿ ಅಂತ ನಾನು ಒಂದು ಮನವಿ ಮಾಡ್ತೀನಿ ಕಣ್ರಪ್ಪ. ನಾನು ಪ್ರತಿ ವರ್ಷ ಮಾಡ್ತೀನಿ ಮನವಿಯ, ಏನೂ ಪ್ರಯೋಜನ ಇಲ್ಲ. ಸೊ ನೋಡೋಣ, ಒಂದು ಉಪಯೋಗ ಆಗ್ಬೋದು ಮುಂದಿನ ದಿವಸ ಅಂತ. ಬಹುಶಃ ನಿಮಗೆ ವಿಡಿಯೋ ನೋಡೋರಿಗೆ ಏನು ಇಷ್ಟು ಫಾಸ್ಟಾಗಿ ಹೋಯ್ತಾನೆ ಅನಿಸ್ಬೋದು. ಖಂಡಿತವಾಗಿ ಫಾಸ್ಟಾಗಿ ಹೋಯ್ತಿಲ್ಲ. ನಿಮಗೆ ಆ ವಿಡಿಯೋ ಮೂವ್ಮೆಂಟ್ ಹಂಗೆ ಕಾಣಿಸುತ್ತೆ, ಅರ್ಥ ಆಯ್ತಾ? ಯಾರು ಸಹ ಫಾಸ್ಟಾಗಿ ಹೋಯ್ತಾನೆ ಅಂತ ತಿಳ್ಕೊಬೇಡಿ. ಎಸ್, ತಾಳು ಬೆಟ್ಟದ ಒಡೆಯನ ದರ್ಶನ ಕಣ್ ತುಂಬ್ಕೊಳ್ರಪ್ಪ. ಬ್ಯೂಟಿಫುಲ್. ಇನ್ನೊಂದು ವಾರ ಸಾಕು, ಎಲ್ಲ ನಮ್ಮ ಈ ಭೂ ಪ್ರದೇಶಗಳು ಹಚ್ಚ ಹಸಿರಿನಿಂದ ಕೂಡ್ಕೊಳ್ತದೆ. ವಾವ್, ಈ ಸನ್ನಿವೇಶಗಳನ್ನು ನೋಡೋದಕ್ಕೆ ತುಂಬ ಆನಂದ ಆಗುತ್ತೆ. ಯಾಕಂದರೆ ಈ ರೀತಿ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ಒಂದು ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಮೇಲಕ್ಕೆ ಹೋಗ್ತೀನಿ, 3ನೇ ತಿರುವು. ಅಲ್ಲಂತೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಮ್ಮ ತಾಳು ಬೆಟ್ಟದ ಒಡೆಯನ ಈ ಕ್ಷೇತ್ರ ತುಂಬ ಅದ್ಧೂರಿಯಾಗಿ ಕಾಣಿಸುತ್ತೆ. ಯಾರೋ ಬನ್ನ ಹಾಕ್ಬಿಟ್ಟು ಹೊಂಟೋಗೋರೆ. ವಾ, ನೈಸ್. ಈ ನೋಡಿ, ವಾಹನಗಳಲ್ಲಿ ಆಗಮಿಸ್ತಕ್ಕಂಥವ್ರು, ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಈ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಕಲ್ಲುಗಳೆಲ್ಲ ಬಂದು ರಸ್ತೆಗೆ ಚಾಚ್ಕೊತದೆ. ಸೊ ದಯವಿಟ್ಟು ಆವಾಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ಜೋಪಾನ. ಬಹುಶಃ ಈಗ ಆಗಿರ್ತಕ್ಕಂಥ ಮಳೆಗೆ ಅಲ್ಲಿ ಯಾವ್ದಾದ್ರು ಬಂಡೆ ಖಂಡಿತವಾಗ್ಲೂ ಕಳ್ಕೊಂಬಂದಿರ್ತದೆ ಕೆಳಕ್ಕೆ. ನಾನು ಆ ವಿಡಿಯೋನ ತೋರಿಸ್ತೀನಿ, ನೋಡ್ಕೊಳ್ಳಿ. 100% ಯಾವ್ದಾರು ಒಂದು ಬಂಡೆ ಕಲ್ಲು, ಅದರಲ್ಲೂ 9ನೇ ತಿರುವಲ್ಲಿ ಮಿಸ್ ಇಲ್ಲದೆ ಕೆಳಗಡೆ ಬಂದು ಬಿದ್ದಿರುತ್ತೆ, ನೋಡ್ಕೊಳ್ಳಿ. ಇದು ಪೊನ್ನಾಚಿ ತಿರುವು. ಸೊ ಇಲ್ಲಿ ದಯವಿಟ್ಟು ಸ್ಟ್ರೈಟ್ ಹೋಗ್ಬಿಡ್ಬೇಡಿ. ಬೆಟ್ಟಕ್ಕೆ ಬರ್ತಕ್ಕಂಥವ್ರು, ಹೊಸ್ದಾಗಿ ಬರ್ತಕ್ಕಂಥವ್ರು ಇಲ್ಲಿ ಬಲಗಡೆ ತಗೊಳ್ಳಿ. ಎಷ್ಟೋ ಜನ ಸ್ಟ್ರೈಟ್ ಹೊರ್ಟೋಗಿದ್ದಾರೆ ಅದಕ್ಕೆ. ಎಸ್ ಬಂತು 3ನೇ ತಿರುವು. ನೋಡಿ, ಇಲ್ಲೊಂದು ವೀಕ್ಷಣೆ ತೋರಿಸ್ತೀನಿ, ತುಂಬ ಅಲ್ಟಿಮೇಟಾಗಿರುತ್ತೆ, ಕಣ್ ತುಂಬ್ಕೊಳ್ಳಿ. ವಾವ್, ಇಲ್ಲಿ ಮಾತ್ರ ಒಂದು ಸುಂದರವಾದ ವ್ಯೂ ಸಿಗುತ್ತೆ ಇಲ್ಲಿ. ಆಮೇಲೆ 9ನೇ ತಿರುವು ಅಲ್ಲೂ ಸಹ ಸಿಗುತ್ತೆ. ಇಲ್ಲಿ ಅಂತಲ್ಲ, ಬೈಕಂಬೇಡಿ. ಹಾಂ ನೋಡಿರಿ ಹೇಗಿದೆ ಈ ಬೆಟ್ಟ ಗುಡ್ಡಗಳ ಪರಿಸರ. ಈ ಮರ ನನಗೆ ತುಂಬ ಇಷ್ಟ, ಯಾಕಂದರೆ ಇಲ್ಲಿನ ಒಂದು ವ್ಯೂಗೆ 7 ಮಾರಿಸ್ದಾಗಿರ್ತದೆ. ಸೊ ತಾಳು ಬೆಟ್ಟದ ದರ್ಶನ ಹೇಗೆ ಕಾಣಿಸುತ್ತೆ? ಚೆನ್ನಾಗಿದೆಯಾ? ಎಸ್, ಈ ಒಂದು ವ್ಯೂಗೆ ಒಂದು ಲೈಕ್ ಕೊಟ್ಬಿಡ್ರಿ, ಒಂದು ನಿರೀಕ್ಷೆ. ಇದೇನಾಯ್ತಿದು? ಓಕೆ ಥ್ಯಾಂಕ್ ಯು. ನೋಡಿ, ಬಹು ನಿರೀಕ್ಷಿತ ಪ್ರದೇಶ 9ನೇ ತಿರುವಿನ ಹತ್ತತ್ರ ಬಂದಿದ್ದೀನಿ. ನೋಡೋಣ ಇಲ್ಲೇನಾದ್ರೂ ಬಂಡುಕಲ್ಲು ಉಳ್ಕೊಬಂದಿದೆಯಾ ಅಂತ. ಹೇಳ್ರಿ, ಕೆಳಗಡೆ ಸಖತ್ ಮಳೆ ಆಗದೆ, ಮೇಲ್ಗಡೆ ಒಂದು ಸ್ವಲ್ಪ ಮಳೆ ಕಡಿಮೆ ಅನಿಸ್ತದಲ್ಲ. ಎಲ್ಲ ಬಂಡೆಗಳು, ಇದೆಲ್ಲ ಲಾಸ್ಟ್ ಟೈಮ್ ಬಂದು ಬಿದ್ದಿರೋದು. ಇದು ಬಂಡೆಗಳು ಬಿದ್ದಿರೋದು ಡೌಟ್ ಯಾಕವರು. ಯಾವುದು ಬಿದ್ದಿಲ್ಲ ಸದ್ಯಕ್ಕೆ, ಇದು ಒಂದೇ ಹಳೆಯದು. ನೋಡಿ, ಅಲ್ಲೊಂದು ಕೂತದೆ, ಅದು ಯಾವತ್ತು ಬಿದ್ದದ ಗೊತ್ತಿಲ್ಲ. ನೋಡಿ, ಕಾಣಿಸ್ತೈತೆ ನೋಡಿ. ನಾನು ಅದನ್ನ ಕಾಯ್ತಾವನಿ ಯಾವ ವರ್ಷ ಬಿದ್ದದ್ದು ಅಂತ. ಖಂಡಿತ ಬೀಳ್ತದೆ, ಸ್ವಲ್ಪ ಕಾಯಬೇಕು. ನಾನು ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ಬಂಡೆಕಲ್ಲು ನೆಲಕ್ಕುರುಳಿರೋದು ವೀಡಿಯೋಗಳು ಹಾಕಿರ್ತೀನಿ. ಈ ವರ್ಷ ಖಂಡಿತ ಹಾಕ್ತೀನಿ, ವೆಯ್ಟ್ ಮಾಡಿ. ನೋಡಿ, ಇಲ್ಲೆಲ್ಲ ಕಲ್ಗಿಲ್ಲೆಲ್ಲ ಬಂದು ಚಾಚ್ಕೊಂಡೈತೆ. 100% ಹಾಕ್ತೀನಿ ಈ ವರ್ಷವೂ. ನೋಡಿ, ಇಲ್ಲೆಲ್ಲ ಹುಷಾರಪ್ಪ, 2 ವೀಲರ್ನವರು ಜೋಪಾನ. ಎಸ್, ರಂಗಸ್ವಾಮಿ ಒಡ್ಡಿನ
ದರ್ಶನ. ವೀರಪ್ಪನ್ ಪೊಲೀಸರ ಮೇಲೆ ದಾಳಿ ಮಾಡಿದ ತಿರುವು. ಈ ಕಲ್ಲೆಲ್ಲ ಬಂದು ರಸ್ತೆಗೆ ಚಾಚ್ಕೊಂಡು ತುಂಬ ಕಷ್ಟ. ಈ ಬಂಡೆ ಮೇಲೆ ಕೂತ್ಕೊಂಡು ವೀರಪ್ಪನು ಪೊಲೀಸರ ಮೇಲೆ ಗುಂಡಿನ ದಾಳಿ ಮಾಡ್ತಾನೆ. ಯಾವ ಬಂಡೆ ನೋಡು, ಆ ಬಂಡೆ ಅಲ್ಲಿಂದ ಇಲ್ಲಿಗೆ ಈ ಮರಕ್ಕೆಲ್ಲ ಗುಂಡೇಟ್ ಬಿದ್ದಿದೆ. ಸೊ ನಾನು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸಂಪೂರ್ಣ ಡೀಟೇಲ್ ಹೇಳಿದ್ದೀನಿ, ಹೋಗಿ ನೋಡಿ. ಬನ್ನಿ ಬನ್ನಿ. ಶನಿ ಮಹಾತ್ಮ ದೇವಸ್ಥಾನದ ದೇಗುಲ ದರ್ಶನ. ನೋಡಿ, ಇಲ್ಲಿ ಒಂದು ಫಾಲ್ಸ್ ಇದೆ. ಸೊ ನಿನ್ನೆ ಒಂದು ಒಳ್ಳೆ ಮಳೆ ಆಗಿದೆ. ಆ ಫಾಲ್ಸಲ್ಲಿ ನೀರು ಹರಿತಾ ಇದೆಯಾ ಇಲ್ವಾ? ಸೊ ನಾವು ಆ ಫಾಲ್ಸ್ನ ಡಿಪೆಂಡ್ ಮಾಡಿ ನಾವು ತಿಳ್ಕೊತೀವಿ ಒಳ್ಳೆ ಮಳೆ ಆಗಿದೆ ಇಲ್ಲ ಅಂತ. ಸೊ ನೋಡೋಣ. ಈಗ ಹತ್ತತ್ರ ಬಂದ್ಬಿಟ್ಟಿದ್ದೀನಿ. ಜಲಪಾತ ವೀಕ್ಷಣೆ ಪಡೆಯೋಣ. ನಮ್ಮ MMLs ಮಲೆ ಮಹದೇಶ್ವರ ಬೆಟ್ಟದ ಒಂದು ಮಿನಿ ಜಲಪಾತ. ನೀವು ಬರಬೇಕಾದ್ರೆ ಸಿಗ್ತಕ್ಕಂಥ ಇಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಜಲಪಾತ ಇದ್ದರೆ ಚೆನ್ನಾಗಿರೋದು ಗುರು. ಇದೆ, ಬಟ್ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಅಷ್ಟೇ. ಅದು ಫಾರೆಸ್ಟ್ ಒಳಗಡೆ ಸೇರ್ಕೊಂಬಿಟ್ಟಿದೆ. ಈ ಥರ ನೀರು ನಿಂತರೆ ಮುಗೀತು ಕತೆ. ಅಯ್ಯೋ ಛೇ 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 ಆ ಕಡೆ ಎಲ್ಲ ಮಳೆ ಇಲ್ಲ ಗುರು. ಜಲಪಾತದಲ್ಲಿ ನೀರೇ ಇಲ್ಲ, ಒಂದು ಡ್ರಾಪು ಇಲ್ಲ ನೋಡಿ. ಓಹೋ, ಅಂಥ ಮಳೆ ಆಗಿಲ್ಲ, ಹತ್ತಾಗಿಲ್ಲ. ಸೊ ಆ ಮಳೆ ಆಗ್ಬೇಕಾದ್ರೆ ಆ ದೊಡ್ಡನೆ ತೋಕೆರೆ ಅಲ್ಲೆಲ್ಲ ಮಳೆ ಆದರೆ ಮಾತ್ರ ಇಲ್ಲಿ ಬರೋದು. ಏನು ಮಾಡೋಕ್ಕಾಗಲ್ಲ. ನಮ್ಮ ಹಾಲಹಳ್ಳದಲ್ಲಿ ಒಂದು ಸ್ವಲ್ಪ ನೀರೇನಾದ್ರು ಸಿಗುತ್ತಾ? ಖಂಡಿತವಾಗ್ಲೂ ಸಿಗಲ್ಲ. ಅಂಥ ಮಳೆ ಆಗಿಲ್ಲ ಈ ಕಡೆ ಮಳೆನೇ ಆಗಿಲ್ಲ ಗುರು. ಅಯ್ಯೋ ಛೇ, ಒಂದು ಲೈಟಾಗಿ ಹನಿ ಬಿದ್ದೊಂಟೋಗೋದು ಅಷ್ಟೇ. ಈ ಕಡೆ ಅಂಥ ಮಳೆನೇ ಇಲ್ಲ. ನಮ್ಮ ಏನಿರೋ ತಾಳ್ಬೇಡದಿಂದ ಆಚೆಗೆ ಕೌದಳ್ಳಿಯಿಂದಂತೂ ಭರ್ಜರಿ ಮಳೆ ಆಗಿದೆ. ಸೊ ಈ ಕಡೆ ಎಲ್ಲ ಸ್ವಲ್ಪ ಲೈಟಾಗಿ ಬಿದ್ದಿದೆ ಅಷ್ಟೇ. ಭೂಮಿ ಒಂದು ಲೆವೆಲ್ ತ್ಯಾವಾಗಿದೆ. ಅದು ಹೊರತುಪಡಿಸಿದ್ರೆ ನೀರು ಹರಿಯೋ ಮಟ್ಕಂತೂ ಮಳೆ ಬಿದ್ದಿಲ್ಲ. ಅರ್ಧೈತ್ರ ನೀರು ಹರ್ಕೊಂಡು ಹೋಗೋ ಥರ ಮಳೆ ಇಲ್ಲ. ಎಸ್, ನಮ್ಮ ಆನೆತಲೆ ದಿಂಬ ತಿರುವು. ಇಲ್ಲಿ ಬಸ್ಸು ಲಾಂಗ್ ಕಟ್ಟಿಂಗ್ ಹೊಡಿತದೆ. ದಯವಿಟ್ಟು ಎದುರುಗಡೆ ಬರ್ತಕ್ಕಂಥ ವಾಹನಗಳು ಸ್ವಲ್ಪ ನಿಂತು ತಾಳ್ಮೆಯಿಂದ ಬರ್ರಪ್ಪ. ನೋಡಿ, ಆನೆತಲೆ ದಿಂಬದ ತಿರುವಿನ ದರ್ಶನ. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ನೋಡಿ ಯಾವ ರೀತಿ ಕಣ್ಗೊಳಿಸ್ತದೆ ಅಂತಕ್ಕಂಥದ್ದನ್ನ ನೀವು ವೀಕ್ಷಣೆ ಮಾಡ್ಬೋದು. ಎಸ್ ನೋಡಿ, ಈಗ ನೈಸ್ ವ್ಯೂ. ಹಚ್ಚ ಹಸಿರಿನಿಂದ ಹೊಳಿತಾ ಇದೆ. ಇನ್ನೂ ಹೊಳಿಬೇಕಂದ್ರೆ ಇನ್ನೂ ಸ್ವಲ್ಪ ದಿನ ಬೇಕೇ ಬೇಕು. ಸೊ ಕಾದು ನೋಡೋಣ. ನೋಡಿ, ಈ ರೀತಿ ಹೋಗ್ಬೇಕಾದ್ರೆ ವಾಹನಗಳು ಹಿಂದಿಂದೆ ಓವರ್ಟೇಕ್ ಮಾಡಬೇಡಿ ಪ್ಲೀಸ್, ಒಂದು ರಿಕ್ವೆಸ್ಟು. ಇಲ್ಲೊಂದು ಸೂಪರ್ ವ್ಯೂ ಸಿಗುತ್ತೆ ನೋಡಿ. ಬ್ಯೂಟಿಫುಲ್ ಆಗಿದೆ ವ್ಯೂ ಇದು. ಈಗ ನೋಡಿ, ಸಖತ್ತಾಗಿ ಕಾಣಿಸ್ತದೆ ಈ ವ್ಯೂ ಮಾತ್ರ. ತುಂಬ ಚೆನ್ನಾಗಿದೆ. ನೈಸ್ ವ್ಯೂ. ನಾನು ಇಲ್ಲಿ ಬಂದರೆ ವೀಡಿಯೋ ಮಾಡಬೇಕನ್ಸ್ತದೆ ಆಟೋಮೆಟಿಕ್ಕಾಗಿ. ಯಾಕಂದರೆ ಈ ಮರದ ವ್ಯೂ ಇದೆಲ್ಲ ತುಂಬ ಲುಕ್ ಕೊಡುತ್ತೆ ವ್ಯೂ. ಹಾಗಂದ್ಬಿಟ್ಟು ನೀನು ರೋಡ್ ನೋಡಪ್ಪ
ಈ ಟೈಮಲ್ಲಿ ಹಣ್ಣೆಲ್ಲ ಪಿಕಪ್ ಆಗುತ್ತೆ. ಹಣ್ಣು ಮತ್ತು ಇದು ಯಾವುದಪ್ಪ ಅದ್ರ ಹೆಸರು ಸೀಬೆ ಹಣ್ಣು ಇವೆಲ್ಲ ತುಂಬ ನಮ್ಮ ಭಾಗ ಬೆಳೀತಾರೆ. ಸೊ ಈ ಟೈಮು ತುಂಬ ಯೂಸ್ ಆಗುತ್ತೆ. ನಾನು ಪ್ರತಿ ವರ್ಷ ಹಣ್ಣು ಕಿತ್ಕೊಂಡು ಹೊರಟೋಗ್ತೀನಿ. ನೋಡಿ ಎಲ್ಲ ರೆಡಿಯಾಗಿದೆ. ಹಣ್ಣು ಒಂದು ಲೆವೆಲ್ಗೆ ಐತೆ. ಓಕೆ. ಸೂಪರಾಗಿ ಬಂದಿದೆ ಗುರುಪ್ಪಲ್ಲ. ಈ ಸಲ ಚೆನ್ನಾಗಿ ಹಣ್ಣನ್ನ ತಿನ್ಕೊಬೇಕು ನಾವು. ಇದು ಬೆಟ್ಟದಲ್ಲಿ ಮಳೆ ಮೂಮೆಂಟ್ ಆವರ್ಸ್ಕೊಂತಲ್ಲಪ್ಪ. ಎಲ್ಲ ಕತ್ಲಾಗೋಯ್ತು. ಮಹದೇಶ್ವರ ಬೆಟ್ಟ ಏನಿದು ಕತೆ? ಮಳೆಯ ಆಗಮನ ಆಗುವ ಥರ ವೀಕ್ಷಣೆಗಳು ಸಿಗುತ್ತಿದೆ. ಇದೊಂದು ಓಪನ್ ಆಗಿಬಿಟ್ರೆ ಸಾಕು, ಎಷ್ಟೋ ಸಮಸ್ಯೆಗಳು ನೀಗುತ್ತೆ. ನಾನು ಭಾಳ ನಿರೀಕ್ಷೆಯಲ್ಲಿದ್ದೀನಿ ಈ ಒಂದು ವಜ್ರಮಲೆ ಭವನ ಓಪನ್ ಆಗಲಿ ಅಂತ. ಸೊ ಇದಕ್ಕಿನ್ನೂ ಸಮಯ ಬಂದಿಲ್ಲ. ಬರ್ತದೆ. ಸ್ವಾಮಿಯವರ ದರ್ಶನ ತುಂಬಿಕೊಳ್ರಪ್ಪ. ಇದೇನಿಲ್ಲ ಜನ ಇಷ್ಟವ್ರೆ. ಅಯ್ಯಯ್ಯೋ, ಆಕ್ಸಿಡೆಂಟಾ? ಎಸ್, ಆಕ್ಸಿಡೆಂಟ್. ಬೈಕು ಓಡ್ಕೊಂಡಿದೆ. ನೋಡಿ, ಇಲ್ಲಿ ಕಟಿಂಗ್ ಹೊಡಿಬೇಕಾದ್ರೆ ಇದು ಸೂಕ್ತವಾದ ಸ್ಥಳ ಅಲ್ಲ. ಸೊ ಮೊದಲು ಒನ್ ವೇ ಸಿಸ್ಟಮ್ ಇತ್ತು. ನೋಡಿ ಎಂಥ ಅಪಘಾತ ಆಗಿದೆ. ಸೊ ಮೊದಲು ವಾಹನಗಳು ಹಂಗೋಗಿ ಹಿಂಗೆ ಬಳಸ್ಕೊಂಡು ಹಿಂಗೆ ಬರ್ತಾಯಿದ್ವು. ಈಗ ಬಂದು ಇಲ್ಲಿಲ್ಲೇ ಕಟಿಂಗ್ ಹೊಡೆಯೋದ್ರಿಂದ ಈ ರೀತಿ ಅಪಘಾತ ಆಯ್ತದೆ. ದಯವಿಟ್ಟು ಇಂತಹ ಅಪಘಾತಗಳಿಗೆ ಆಹ್ವಾನವನ್ನು ನೀಡಬೇಡಿ ಅಂತ ಒಂದು ಮನವಿ ಹಾಕತ್ತೀನಿ ಕಣ್ರಪ್ಪ. ಯಾವುದೇ ಒಂದು ವಾಹನ ಮೊದಲು ಒನ್ ವೇ ಸಿಸ್ಟಮ್ ಇತ್ತು. ಎಲ್ಲ ಬಳಸ್ಕೊಬರ್ತಾರೆ, ಒಬ್ಬೊಬ್ಬರು ಹಿಂಗೆ ಬರ್ತಾರೆ. ಅದರಿಂದ ಈ ಸಮಸ್ಯೆಗಳು ಉಂಟಾಗ್ತವೆ. ಸೊ ಅಲ್ಲಿ ಆ ಥರ ಮಾತಾಡ್ತಾರೆ. ಅದನ್ನೇ ನಾನು ಹೇಳ್ತವ್ನಿ. ಸ್ವಲ್ಪ ಆದಷ್ಟು ಜೋಪಾನ, ಹುಷಾರು, ಇಷ್ಟು ಹೇಳ್ಬೋದು. ಇನ್ನು ಅದು ಬಿಟ್ಟು ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ? ಓಕೆ. ಸ್ವಾಮಿಯವರ ದೇವಸ್ಥಾನದ ದಿವ್ಯ ದರ್ಶನವನ್ನು ಅರ್ಪಣೆ ಮಾಡ್ತೀನಿ. ಪಾವಗಡ ಪುಣ್ಯಕ್ಷೇತ್ರ ಮಲೆ ಮಹದೇಶ್ವರರ ದೇವಸ್ಥಾನದ ದರ್ಶನವನ್ನು ಭಕ್ತರಿಂದ ತುಂಬಿಕೊಳ್ರಪ್ಪ. ಜನ 3 ದಿನದಿಂದ ಒಂದೇ ಸಮ ಇದ್ದಾರೆ. ಕಡಿಮೆನೇ ಆಯ್ತಾ ಇಲ್ಲ. ಒಂದೇ ಸಮ ಸ್ವಲ್ಪನೂ ಏರುಪೇರು ಆಗ್ತಾಯಿಲ್ಲ. ಅಮಾವಾಸ್ಯೆ ಇಂದು ದಿನದಿಂದ ಇಲ್ಲಿ ತನಕನೂ ಒಂದೇ ಲೆವೆಲ್.
ಓಕೆ, ಎಲ್ಲ ಭಕ್ತರೊಂದಕ್ಕೆ ಅಪ್ಪೋರ ಮಾದಪ್ಪ ಅವರ ದರ್ಶನ ಮಾಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕಣ್ಣು ತುಂಬ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಲ್ಲಿ ಮಹದೇಶ್ವರ ಎಲ್ಲರನ್ನೂ ಕಾಪಾಡಲಿ.